ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸರ್ವರಿಗೂ ಸುಸ್ವಾಗತ. ಚಿನ್ಮಯ್ ಚಂದು ಕನ್ನಡ ಲಾಕ್ಸ್. ಇವತ್ತೇನಪ್ಪ ವಿಷಯ ಅಂದರೆ ಬನ್ನಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕೇಳಿಸ್ಕೊತಾ ಇಲ್ವಾ? ಈಗ ಕೇಳಿಸ್ಕೊಳ್ಳಿ. ಮೈಸೂರಿಗೆ ಹೋಯ್ತಿದ್ದೀವಿ ದಸರಾ ನೋಡೋಕ್ಕೆ ಗೈಸ್, ಅಕ್ಕಂದ್ರ ಜೊತೆ. ನೋಡಿ ಫ್ರೆಂಡ್ಸ್, ಲಾಸ್ಟ್ ಸೀಟ್ ಎಲ್ಲ ನಮ್ಮದೇ. ನಾಳೆ ಇವತ್ತು ಹೆಂಗೋ ನನ್ನ ಜೊತೆಗೆ ನಮ್ಮ ಅಕ್ಕಂದ್ರು ಸಿಕ್ಕವ್ರೆ ಗಾಯ್ಸ್. ಲಾಗ್ ಮಾಡೋಕ್ಕೆ ಜಿಗ್ ಜಿಗ್ ಚಾಕ್ ಅಂತ ಕುಣ್ಕೊಂಡು ಹೋಯ್ತೇವಿ ಲಾಸ್ಟ್ ಸೀಟಲ್ಲಿ ಕುತ್ಕೊಂಡು. ಫ್ರೆಂಡ್ಸ್, ಲಾಸ್ಟ್ ಸೀಟ್ ಎಲ್ಲ ನಮ್ಮದೇ. ಅಷ್ಟರಲ್ಲಿ ಮಾಡೋಕ್ಕೆ ಏನು ಕೆಲಸ ಇಲ್ಲ ಅಂತ ಭಾನುವಾರ ಫ್ಲವರ್ ಶೋ ನೋಡೋಕೆ ಹೋಯ್ತಿದ್ದೀನಿ. ಒಬ್ಬರಲ್ಲೇ ಇಬ್ಬರಲ್ಲ, ಅಯ್ಯೋ ಜನ ಹೋಯ್ತಿದ್ದೀವಿ ನೋಡಿ ಫ್ರೆಂಡ್ಸ್. ಗೈಸ್, ಯೂಟ್ಯೂಬಲ್ಲೆಲ್ಲ ಶಾರ್ಟ್ಸ್ ಬರುತ್ತಲ್ಲ ಬೆಕ್ಕದ್ದು ಎಮೋಷ್ನಲ್ದು, ಅದಕ್ಕೇನು ಕೊಡಲ್ವಲ್ಲ, ಆ ಥರದ್ದೆಲ್ಲ ಇರುತ್ತಲ್ಲ, ಬಟ್ಟೆ ಎಲ್ಲ ಡಿಸೈನಾಗಿ ಹಾಕುತ್ತಲ್ಲ, ಆ ವಿಡಿಯೋನ ನೋಡ್ಕೊಂಡು ಕೂತವ್ರೆ ನಮ್ಮ ಭೂಮಿ ಅಕ್ಕ. ಹೊಡ್ರಿ ಚಪ್ಪಾಳೆ. ಇನ್ನೇನು ಕೆಲಸ ಗೈಸ್ ನಮಗೂ. ಅದಕ್ಕೆ ಎಲ್ಲರೂ ಸೇರ್ಕೊಂಡು ಸುತ್ತಕೋಯ್ತಾವೆ ಮೈಸೂರ. ಇವ್ರೇನೋ ಮೆಸೇಜ್ ಮಾಡ್ತಾವ್ರೆ, ನಮಗೆ ಯಾಕೆ ಸೀಕ್ರೆಟು. ಇದು ನೋಡ್ರಿ ಫ್ಯಾಕ್ಟ್ರಿ ನಮ್ಮ ಅಮ್ಮರ್ದು. ಡ್ರೈವರ್ ಅಣ್ಣ ಮತ್ತು ಕಂಡಕ್ಟರ್ ಅಣ್ಣಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಗೈಸ್. ಯಾಕಂದರೆ ಅರ್ಧ ದಾರಿ ಹತ್ತಿಸ್ಕೊಂಡವ್ರೆ. ಹೆಂಗೋ ನಾವು ಹೋಯ್ತಾ ಇದ್ದು ನೋಡ್ಕೊಂಡು ಬಸ್ ಸ್ಟ್ಯಾಂಡ್ಗೆ, ಹೆಂಗೋ ಈ ದೇವ್ರಂತ ಮನ್ಸರು ನಿಲ್ಲಿಸ್ಬಿಟ್ರು. ಹಾಗೆ ಹೋಗುವಾಗ ನಮ್ಮ ಸೀನಿಯರ್ ಸಿಕ್ಕಿದ್ರು, ಕಾವು ಬೇಬಿ, ನಮ್ಮ ಕ್ಯೂಟಿ ಪಾಯ್. ಅವ್ರು ನಮ್ಮ ತಡ್ಸ್ಕೊಂಡು ಹೊರಟೋ ಸುತ್ತಕ್ಕೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಬನ್ನಿ ಫ್ರೆಂಡ್ಸ್, ಫ್ಲವರ್ ಶೋ ನೋಡೋಕೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಏನಾರು ಹೇಳು. ಏನಿಲ್ಲ ನನ್ನ ನಡುವೆ ಏನಿಲ್ಲ. ಗೈಸ್, ಫುಲ್ ರಶ್ಶು, ಟ್ರಾಫಿಕ್ ಜಾಮು. ಯಾರು ಕುತ್ಕೊಂಡೋದ್ರಂದ್ರೆ ಎಲ್ಲಿ ನೋಡಿದ್ರು ಜನ ಗೈಸ್. ಅಯ್ಯೋ, ಫುಟ್ಪಾತ್ ಮೇಲಂತೂ ಕಾಲನ್ನೇ ಇಡೋಕ್ಕೆ ಜಾಗಿಲ್ಲ. ನಾನು ವೀಡಿಯೋ ಮಾಡೋಕ್ಕೆ ಫೋನ ಇಟ್ಕೊಬಿಟ್ಟು ಕರೆಕ್ಟಾಗೆ ಮಾಡಿಲ್ಲ, ಎಲ್ಲ ಕೆಳಕ್ಕೆ ಹೋಗವೆ ನನ್ನ ಕೈ ಗೈಸ್. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ರಾಂಗ್ ರೂಟ್ ಗೈಸ್, ರಾಂಗ್ ರೂಟಲ್ಲಿ ಬಂದಿದ್ದೀವಿ ನಾವು. ಅಕ್ಕ ನಂಗೆ ವೀಡಿಯೋ ಆನ್ ಮಾಡ್ಕೊಂಡವಳೆ ಅಂತ ರೆಸ್ಪೆಕ್ಟೇ ಇಲ್ಲ, ಬರೀ ಅನ್ರೆಸ್ಪೆಕ್ಟು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮೀಟರ್ ಫುಲ್ ರಶ್ಶು ಗೈಸ್, ಟ್ರಾಫಿಕ್ ಜಾಮು. ನೋಡಿ ಮೈಸೂರು ಪ್ಯಾಲೇಸ್ ನೋಡೋಕ್ಕೆ ಎಲ್ಲಿಂದ ಎಲ್ಲ ಬರ್ತಾವ್ರೆ. ನಾವು ಹೋಗ್ತಾ ಇದ್ದೀವಿ ಗ್ಯಾಪಲ್ಲಿ. ಎಲ್ಲ ಆ ಕಡೆಗೆ ಹೋಗ್ಬೇಕಾಗ. ಸಂಡೇ ಮಂಡೇ ಮುಂಡೆ ಮನೆ ಕಂಡೆ, ಈಗ ಒಂಡೆ. ನೋಡಿ ಗೈಸ್, ರೆಸ್ಪೆಕ್ಟೇ ಇಲ್ಲ ಅವಕ್ಕೆ, ಬರೀ ಅನ್ರೆಸ್ಪೆಕ್ಟು. ಇವೆಲ್ಲ ಒಂಚೂರು ಇಲ್ಲಿ ಫ್ರೀ ಅದೇ, ನೋಡವ ಹೆಂಗಿರ್ತದೆ ಮುಂದೆ. ನೋಡಿ ಎಷ್ಟು ಚೆನ್ನಾಗೈತೆ. ನಮ್ಮ ರಿಯಲ್ ಜಿಂಕೆ ಅಲ್ಲ, ರಿಯಲ್ ಜಿಂಕೆ ನೋಡಿ. ಅಲ್ಲೊಂದು ಜಿಂಕೆ, ಇಲ್ಲೊಂದು ಜಿಂಕೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ನನ್ನ ಪ್ರೀತಿ ಅಂತ ಎಷ್ಟು ಚೆನ್ನಾಗೈತೆ ನೋಡಿ. ಸ್ಟ್ರೀಟ್ ಫುಡ್ ಏನಿಲ್ಲ ಬಿಡು. ಬರ್ರಕ್ಕ. ಫುಲ್ ರಶ್ಶು ಗೈಸ್, ಕಾಲಿಡಕ್ಕೂ ಜಾಗಿಲ್ಲ. ಮೈಸೂರು ನಡಿ ಹೋಗೋಣ, ಆಹಾರ ಮೇಳ. ಅದನ್ನು ಒಂದು ಕೈ ನೋಡ್ಕೊಂಬರೋಣ ನೋಡಿ, ಸುತ್ತಾಡ್ಕೊಂಡು. ನಮ್ಮ ಅಕ್ಕ ಕಂಡಿಡ್ದು ಸಿಕ್ತು ಗೈಸ್ ಫ್ಲವರ್ ಶೋ ಅಂತೂ ಇಂತೂ. ಈಗ ನೋಡಕ್ ಹೋಗ್ತಿದ್ದೀವಿ. ಸ್ವಾಗತ ಗೈಸ್, ಸುಸ್ವಾಗತ ಫ್ಲವರ್ ಶೋಗೆ. ನೋಡಿ ಎಂಟರ್ ಆಯ್ತಾ ಇದೀವಿ. ಟಿಕೆಟ್ ತಗೊಳಕ್ ಬಂದಿದ್ದೀವಿ. 50 ಪರ್ ಹೆಡ್ ಅಂತೆ ದೊಡ್ಡವ್ರಿಗೆ. ಯಾರು ಬರ್ತೀರಾ ಫ್ಲವರ್ ನೋಡಿ,
ಯಾರು ಬರ್ತೀರಾ ಫ್ಲವರ್ ಶೋಗೆ ಅವ್ರು ದುಡ್ಡು ಕೊಟ್ಬಿಟ್ಟು ಬನ್ನಿ. ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ನನ್ನ ಹತ್ರ ಮೆಸೇಜ್ ಹಾಕಿ. ಅವಳಿಗೆ ಏನು ಗೊತ್ತಿಲ್ಲ. ನಂಗೇನು ಗೊತ್ತಿಲ್ಲ ಅಂತ ಆಡ್ಕತ್ತವ್ರೆ ಗೈಸ್. ಅಂತ ಇದೀವಿ ಈಗ ಒಳಗಡೆ ಫ್ಲವರ್ ಶೋಗೆ. ನೋಡಿ ಫ್ರೆಂಡ್ಸ್, ಇದೇ ಫ್ಲವರ್ ಶೋ. ಇದು 1 ಮಿಲಿಯನ್ ಹೋಗಿ ದುಡ್ಡು ಬಂದು ನಮಗೆ ಟಿಕೆಟ್ ಮಿಲಿಯನ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗೈತೆ. ವಾವ್, ಅದ್ಭುತ ಗೈಸ್. ಒಳಗೆಲ್ಲ ನೋಡಕ್ಕೆ ಎಷ್ಟು ಚೆನ್ನಾಗೈತೆ ನೋಡಿ ಗೈಸ್. ಅಲ್ಲಿ ಹೋಗಿರೋದೆ ಫೋಟೋ ವೀಡಿಯೋಸ್ ತಗೊಂಡು ಮೆಮೊರೀಸ್ ಕ್ರಿಯೇಟ್ ಮಾಡೋಣ ಅಂತ. ಅಲ್ಲಿ ಹೋದ್ರೆ ಸಾಕು ಪಿ ಹೊಡ್ಕೊಂಡು ನಿಂತ್ಕೋತಾರೆ ಪೊಲೀಸರು. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತೆ. ನೀವು ಮೈಸೂರಿಗೆ ಇನ್ನೂ ಬಂದಿಲ್ಲ ಅಂದರೆ ಇದೆಲ್ಲ ಮಿಸ್ ಮಾಡ್ಕೊತೀರಿ. ನೋಡಿ ಬನ್ನಿ, ಖುಷಿಯಾಗಿರಿ, ಲೈಫಲ್ಲಿ ಚೆನ್ನಾಗಿರಿ, ಜಾಲಿಯಾಗಿರಿ. ನನ್ನ ಕೈಲಿ ವೀಡಿಯೋ ಮಾಡೋಕ್ಕೆ ಫೋನ್ ಇದ್ರದಿಂದ ಬರೀ ವೀಡಿಯೋ ಮಾಡ್ತಿದ್ದೆ, ಫೋಟೋನೇ ತಗೊಳ್ಳಿಲ್ಲ ಗೈಸ್. ನಾನು ಎಂಟ್ರಿ ಎಕ್ಸಿಟು ಯಾವ ಕಡೆ ಅಂತ ಗೊತ್ತಿಲ್ಲ ಗೈಸ್, ಸುಮ್ಮನೆ ತಿರುಗ್ತಾವಿ. ನೋಡಿ ಸುಂದರ, ಅತಿ ಸುಂದರ ಗೈಸ್ ಮೈಸೂರು ಫ್ಲವರ್ ಶೋ. ಅದ್ಭುತ. ಓ, ನಮ್ಮ ಗಾಂಧಿ ತಾತನ ಬೆನ್ನು ನೋಡ್ತಾ ಇದ್ದೀರಾ? ಬೆನ್ನು ಬೇಡ, ಫ್ರಂಟ್ ತೋರಿಸ್ತೀನಿ ಬನ್ನಿ, ಬ್ಯಾಕ್ ಬೇಡ. ಗಾಂಧಿ ಮಂಟಪ. ಈಗ ಫೋಟೋ ತೆಗೆಸ್ಕೊಂಡಾಯ್ತು. ಓಕೆನಾ? ಓಕೆ ಗೈಸ್ ಇಲ್ಲಿ ಏನೋ ಕೊಟ್ಟವ್ರೆ ಮಹಾತ್ಮ ಗಾಂಧಿ ಬಗ್ಗೆ, ಗಾಂಧಿ ಮಂಟಪದ ಬಗ್ಗೆ. ನೋಡಿ ಎಷ್ಟು ಸುಂದರವಾಗಿದೆ. ಬನ್ನಿ ನೋಡಿ, ಆನಂದಿಸಿ, ಖುಷಿಯಾಗಿರಿ ಗೈಸ್. ನೋಡಿ ಜನಸಾಗರ, ವ್ಯೂ ಮಾತ್ರ ಮಸ್ತು. ಇಲ್ಲಿ ವಾಟ್ಸಲ ಬಂದಾಗ ಬೇರೆ ಬೇರೆದೆಲ್ಲ ಮಾಡಿದ್ರು ಗೈಸ್, ಆನೆದೆಲ್ಲ ಮಾಡಿದ್ರು. ಇನ್ನು ಒಳಗೆ ಹೋದಾಗ ಏನು ಮಾಡೋರು ಅಂತ ತೋರಿಸ್ತೀವಿ ಬನ್ನಿ. ಮಸ್ತ್ ಇದೆ. ಅಲ್ಲಲ್ಲ, ಈ ಒಳಗಡೆ ಎಷ್ಟು ಚೆನ್ನಾಗೈತೆ ನೋಡಿ ಗೈಸ್. ಗೈಸ್ ಆದರೆ ಬಿಸಿಲು ಹೊಡಿತೈತೆ, ನಿಂತ್ಕೊಳಕೈತೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗೈತೆ. ಮೊಲ ಗೈಸ್, ಇದು ಮೊಲ. ಬಸ್ವ ಡಾಲ್ಫಿನ್ ನೋಡಿ ಗೈಸ್. ಫ್ರೀನೇ ಇಲ್ಲ, ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಅವ್ರೆ. ಮಸ್ತಾಗೈತೆ ಗೈಸ್. ಬಸ್ವ ನೋಡಿ, ಬಸ್ವನ ಎಷ್ಟು ಚೆನ್ನಾಗೈತೆ. ನಂದಿ ಇಲ್ಲಿ ಆಕ ಟ್ರ್ಯಾಕ್ಟ್ರು. ಟ್ರ್ಯಾಕ್ಟ್ರು ನೋಡಿ, ಫ್ಲವರ್ಸ್ ಎಲ್ಲ ಮಸ್ತಾಗಿ ಮಾಡೋರೆ. ಇದೇನೋ ಟೈಪ್ ಹೂವದಲ್ಲಿ ಮಾಡೋರೆ ಗೈಸ್. ಸರ್ವಿ ಕಣ ಗೈಸ್. ಇಲ್ಲೇನೋ ಸರ್ಟಿಫಿಕೇಟ್ ಐತೆ, ಚೆನ್ನಾಗಿ ಬರ್ದವ್ರೆ. ಆದರೆ ನಂಗೆ ಓದಕ್ಕಂತೂ ಪೇಷನ್ಸ್ ಇಲ್ಲ, ಅದಕ್ಕೆ ಕ್ಲಿಯರಾಗಿ ವಿಡಿಯೋ ಮಾಡ್ತಾನೆ. ಓದ್ಕೊಬಿಡಿ ನೀವೇ. ಗೃಹ ಜ್ಯೋತಿ ಗೈಸ್, ಗೃಹಲಕ್ಷ್ಮಿ ದುಡ್ಡು, ಅನ್ನಭಾಗ್ಯ. ನೀನು ತಗತ್ತಿಲ್ಲ, ನಿಮ್ಮ ಮನೆಯವ್ರು ತಗೊಂತಾರಲ್ಲ ಗೈಸ್. ಮನೆ ಮಾತ್ರ ಸೂಪರ್ ಆಗೈತೆ. ಇಲ್ಲೇ ವಾಸ ನಮ್ದು. ಇನ್ನೆಲ್ಲ ಬಂದಿದೀವಲ್ಲ. ಭೂಮಿ ಗೈಸ್, ಇದೆ ಎಂಟ್ರೆನ್ಸು. ನೋಡಿ ಖುಷಿ ಪಡಿ. ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ನೋಡಿ ಗೈಸ್. ಇಷ್ಟೆಲ್ಲ ಮಾಡೋಕ್ಕೆ ಸುಮಾರು ತಿಂಗಳುಗಳೇ ತಗೊಬಿಟ್ಟವ್ರೆ. ಆದರೂ ತಣ್ಣಗೆ ಬಿಸೈತೆ ಗೈಸ್ ಗಾಳಿ. ಗೈಸ್, ನಮ್ಮ ಅಕ್ಕ ನಿಮ್ಮನ್ನ ವೆಲ್ಕಮ್ ಮಾಡ್ತಾವ್ರೆ. ನೋಡಿ ನಮ್ಮ ಸುಚಿ ಅಕ್ಕ. ವೆಲ್ಕಮ್ ಬ್ಯಾಕ್ ಟು ಚಿನ್ಮಯ್ ಚಂದು ಕನ್ನಡ ಲಾಗ್ಸ್. ಕೇಳಿಸಲ್ಲ ಅನ್ಸುತ್ತೆ. ಕೇಳಿಸ್ಲೇ ಇಲ್ಲ ನೋಡಿ ಗೈಸ್, ಜೋರಾಗಿ ಯಾವ ಅಂದರೆ ಅಷ್ಟೇ ವಾಯ್ಸ್ ಇರೋದು. ಬಾಯ್ ತಿರುಗ್ತಾವಿ. ರೋಡೆಲ್ಲ ಮಿಸ್ ಆಗದೆ ಅಲ್ಲ, ನಾವೇ ಮಿಸ್ ಆಗಿ ಬಂದಿದ್ದೀವಿ ಗೈಸ್. ಗೈಸ್ ಹೂವು ಚೇಂಜ್ ಮಾಡ್ತಾವ್ರೆ ನೋಡಿ.
ಹೊಸ ಹೊಸ ಹೂವು ಮಾಡಿಸ್ತವ್ರೆ ಮತ್ತು ಹೂವು ಚೇಂಜ್ ಮಾಡ್ತಾರೆ. ಅಡಗು ಅಡಗು ಗೈಸ್, ಅಡಗು ನಮ್ಮ ಅಚ್ಚಕ್ಕ ನಡೆದ್ರೆ ಅಡಗು ಎಂತ ಹ್ಞೂ ಗೈಸ್, ನಮ್ಮ ಆನೆ ಓದ್ತಿರೋ ನಮ್ಮ ಗಜಾನನ ಓದ್ತಿರೋ ಅಂಬಾರಿ ತೋರಿಸ್ತೀನಿ ಬನ್ನಿ. ಅರೆ ಚಿನ್ನದ ಅಂಬಾರಿ ಅಲ್ಲ, ಈ ರಶಲ್ಲಿ ಒಳಿಗಾರ ಹೋಯ್ತಾರೆ ಗೈಸ್. ನೋಡಿ ಇದೆಯ ಹತ್ರಕ್ಕೆ ಹೋಗಿ ತೋರಿಸ್ತೀನಿ ಬನ್ನಿ ಗೈಸ್. ನೋಡಿ ಈಗ ಆನೆ ನಮ್ಮ ಗಜಾನನ ಓದ್ತಿರೋ ಅಂಬಾರಿನ. ಹೊಟ್ಟೆ ಹಸಿತಾಯಿತು ಅಂತ ಉರ್ಗಡ್ಲೆ ತಗೊಳಕ್ಕೆ ಹೋದ್ರೆ 10 ರೂಪಾಯಿ ಅಂದ್ಬಿಟ್ಟು ಎಷ್ಟು ಕೊಟ್ರು ನೋಡಿ. ಎಷ್ಟು ಕೊಟ್ಟವ್ರೆ 10 ರೂಪಾಯಿಗೆ. ನೋಡಿ ನಾವೇನೋ ಜಾಸ್ತಿ ಇದು ಮೇಲ್ಗಡೆ ಕವರ್ನ ಅಗ್ಲ ಮಾಡ್ತಾವ್ರೆ, ಏನೋ ಜಾಸ್ತಿ ಕೊಡ್ತಾರೆ ಅನ್ಕೊಂಡ್ರೆ ಎಷ್ಟು ಕೊಟ್ಟಾರ ನೋಡಿ. ಜಾಸ್ತಿ ಬೇಜಾನ್ ಕೊಟ್ಬಿಟ್ರು. ನಮ್ಗೆ ಹೊಟ್ಟೆ ತುಂಬ ಇರ್ತದೆ, ಮೊದಲೇ ಹೊಟ್ಟೆ ಹಸಿತಾಯಿತು, ತುಂಬಿ ತುಳ್ಕೊಯ್ತದೆ ಗೈಸ್ ಈಗ ಹೊಟ್ಟೆ. ಗೈಸ್ ವೆಲ್ಕಮ್ ಮಾಡ್ತವ್ರೆ ಆಹಾರ ಮೇಳಕ್ಕೆ. ನಾವೇನೋ ಬೇರೆ ತಾವು ಇರ್ತದೆ ಅಂದ್ಕೊಂಡು ಈ ಕಡೆಗೆ ಬಂದಮೇಲೆ ಗೊತ್ತಾಯಿತು ಬೇರೆ ಕಡೆ ಐತೆ ಅಂತ. ಇದೆ ಅಲ್ಲಲ್ಲ, ಎರಡೂ ಒಂದೇ ಕಡೆ ಐತೆ ಅಂತ. ಈಗ ಹಾಕೊಳ್ಳದೆ ಹೊಟ್ಟೆಗೆ ಗೈಸ್. ನೋಡಿ ನೋಡಿ ನೋಡಿ, ಹ್ಞೂ ನಡಿ ಐಸ್ ಕ್ರೀಮ್ ತಿನ್ನೋಣ. ಇಲ್ಲೇ ನೋಡ್ಕೊಬಿಡಿ ಗೈಸ್, ದೂರದಿಂದ ಯಾರು ಬರೋಕ್ಕಾಗೋದಿಲ್ಲ. ಇದನ್ನೇ ವಿಡಿಯೋ ಮಾಡ್ತಾನೆ. ಹಿಂಗೆ ಇರೋದು, ಅಷ್ಟೇ ಇರೋದು. ಯಾವ ಹೇಳ್ತೀಯ ಐಸ್ ಕ್ರೀಮ್ ತಗೊಬರ್ಬೇಡ, ಫೋನ್ ತಗೊಳ್ಳೋಣ. ಚುರ್ಮುರಿ ಚುರ್ಮುರಿ ಚಿಲ್ಲಿ ಲೈಮ್ ನೋಡು, ಇಲ್ಲಿರುತ್ತೆ ಜ್ಯೂಸು. ಸೂಪರ್ ಆಗೈತಿ ಗೈಸ್. ಬಂದಿದ್ಕೂ ಸಾರ್ಥಕ ಆಯಿತು, ನೋಡ್ಕೊಂಡಂಗಾಯ್ತು. ಬಜ್ಜಿ ಮೆಣಸಿನ್ಕಾಯಿ ನೋಡಿ ಗೈಸ್, ಹಾರ ಹಾಕ್ತಂಗೆ ಹಾಕೋರ. ಇದೆಲ್ಲ ಬೇರೆ, ಅದು ಗೇಮು ನೋಡೋಣ ಬಾ. ಗೇಮ್ ಮಾಡಿದ್ರೆ ಏನಾದ್ರು ಕೊಡ್ತಾರೆ, ಗೊಂಬೆ ಏನಾದ್ರು. ನೋಡೋಣ ಬಾ ಏನು ಹೊಡೆದ್ರೆ ಏನಾಯ್ತದೆ ಅಂತ ಅಷ್ಟೇ. ಹೊಡಿತು ಎಸ್ ಹೊಡಿತು ಒಂದು ಹುಡುಗ. ಗುರಿ ಗೈಸ್, ಗುರಿ ಒಯ್ ಹೊಡೆದ ಗೈಸ್. ಗೈಸ್ ನಾವು ನಮ್ಮ ಕೇರ್ಪೇಟೆಯಲ್ಲಿ ತಗೊಳ್ಳೋವು ಐಸ್ ಕ್ರೀಮು 10 ರೂಪಾಯಿ ಇಷ್ಟು ಉದ್ದ ಇರ್ತವೆ. ಇಲ್ಲಿ ಎಲ್ಲ ಇಷ್ಟು ಉದ್ದಾವೆ ಗೈಸ್, ಚಿಕ್ಕ ಚಿಕ್ಕವು. ಅವನೇ 30-40 ಅಂತವ್ರೆ. 30 ಅಲ್ಲ 40. ಹ್ಞೂ 40. ನಾವು ಆಟದ ಊಟನೇ ನೋಡ್ಬೋದು ಇನ್ನೊಂದು 50 ರೂಪಾಯಿ ಹಾಕಿದ್ರೆ. ಇದು 3D ಆ್ಯನಿಮೇಷನು ಚೆನ್ನಾಗಿರ್ತದೆ, ಮಾಡ್ತಾವ್ರೆ. ಇಲ್ಲೊಂದು ಇದು ಬಾಲ್ ಹೊಡಿಯೋದು, ಹಿಂಗೆ ಹೊಡೆದ್ರೆ ಬಿದ್ದೋಯ್ತವೆ ನೋಡಿ. ಶಾರ್ಟ್ ಒಂದೇ ಶಾರ್ಟ್ ಅನಿಸುತ್ತೆ, ಗೊತ್ತಿಲ್ಲ, ನೋಡೋಣ. ವಾಲಿಬಾಲ್ ಗೇಮ್ಸ್ ಅಂತೆ ಗೈಸ್. ಹೊಡೆದು ಎಲ್ಲ ಚೊಂಬಗಳೆಲ್ಲ ಹೊಂಟೋಗ್ಬಿಟ್ಟವೆ. ಎಷ್ಟು ದಗ್ಳ ನೋಡಿ ಗೈಸ್. ಬಜ್ಜಿ ಮೆಣಸಿನ್ಕಾಯಿ ಹಪ್ಳ ನೋಡಿ, ರೊಟ್ಟಿ ಇದ್ದಂಗವೆ. ಊಟಿ ಸೈಡ್ ಮೆಣಸಿನ್ಕಾಯಿ ಅಂತೆ. ಮೆಣಸಿನ್ಕಾಯಿ ಎಲ್ಲ ಊಟಿ ಸೈಡ್ ಮೆಣಸಿನ್ಕಾಯಿ ಬಜ್ಜಿ, ಅದೇ ಊಟಿ ಮಿರ್ಚಿ ಬಜ್ಜಿ. ಹಾಂ ಅದೇ ಬಜ್ಜಿ, ಅದೇ ಅರ್ಥ ಆಯ್ತು ಅನ್ಸುತ್ತೆ. ಬಜ್ಜಿ. ಡಾಮಿನೋಸ್ ಪಿಜ್ಜಾ, ಮೈಸೂರು ಕಬ್ಬಿನಾಲು ಗೈಸ್, ಮೈಸೂರು ಕಬ್ಬಿನಾಲು. ಇದೊಂದೇ ಆಚೆ ಸಿಗೋಷ್ಟು 10 ರೂಪಾಯಿಗೆ ತಗೊಂಡಿರೋದು. ಬನ್ನಿ ಈಗ ಪಾಲಿಗೆ ಬಂದಿದ್ದು ಪಂಚಾಮೃತ ಕುಡ್ಕೊಂಡು ಹೋಗೋಣ. ಬಾಡಿ ತಂಪಲ್ಲಿ ಗೈಸ್. ಎಷ್ಟು ಸುತ್ತಿದ್ರೂ ಮುಗಿಯೋದಿಲ್ಲ, ಹಂಗೈತೆ. ಫ್ಲವರ್ ಶೋ ಮಾತ್ರ ಮಸ್ತಾಗೈತೆ. ನೋಡಲಿಲ್ಲ ಅಂದರೆ ನಿಮ್ಮಂಥ ದುರಾದೃಷ್ಟರು ಯಾರೂ ಇಲ್ಲ. ಸ್ವರ್ಗ ಗೈಸ್ ನೋಡೋಕ್ಕೆ. ಅಲ್ಲೇನೋ ದೇವ್ರೈತೆ, ನೋಡೋಣ ಬನ್ನಿ. ಫ್ಲವರ್ಸ್ಗೆಲ್ಲ ನೀರು ಹಾಕ್ತವ್ರೆ ಇಲ್ಲಿ. ದೇವರು ಚಾಮುಂಡೇಶ್ವರಿ ದೇವರು ಗೈಸ್. ಉಲ್ಲಾಸ್ ಅಗರಬತ್ತಿ ಇಲ್ಲ ಅಡ್ವರ್ಟೈಸ್ ಬಿಟ್ಬಿಡೋರೆ. ಬಂದರೆಲ್ಲ ನೋಡ್ಕೊಳ್ಳಿ, ಫೋಟೋ ತಗೊಳ್ಳಿ, ಮಡಿಕೊಳ್ಳಿ, ಒಯ್ತಾ ಇರಿ. ಜಿಗಮ್ಮಗ ಗೈಸ್, ಎಲ್ಲಿ ನೋಡಿದ್ರು ಜನ. ನೋಡಿ ಆನಂದಿಸಿ. ಡಾಲ್ಫಿನ್ ಅನ್ಸುತ್ತೆ. ಪಾಪು ಗೈಸ್ ಜ್ಯೂಸ್ ಕುಡಿತಾರೆ.
ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಉಸಾರು ಸಖಿ. ಗೈಸ್ ಹೊಡಿತಾಳೆ ಹೊಡಿತಾಳೆ ಅಲ್ಲಿ ನೋಡಲಿ ಆಫ್ ಮಾಡು. ಹೌಲ ಹೌಲ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಗೈಸ್ ಜ್ಯೂಸ್ ಕುಡ್ತೇವೆ ಅಂತಾನೆ ಹಿಡ್ಕೊಂಡಿದೀವಿ. ಒಂದು ಡಸ್ಟ್ಬಿನ್ ಎಲ್ಲದೆ ಅಂತಾನೆ ಗೊತ್ತೈತಿಲ್ಲ ನಮಗೆ. ಎಕ್ಸಿಟ್ ಅಲ್ಲಿ ಇಟ್ಟವ್ರೆ, ನೋಡೋಣ ಅದು ಡಸ್ಟ್ಬಿನ್ ಏನು ಅಂತ. ಬನ್ನಿ, ಆವಾಗಿಂದ ಹಿಡ್ಕೊಂಡಿವಿ. ಏನೋ ಕೈಲಿ ಏನೋ ಒಂದು ಪಾಕೆಟ್ ಇದ್ದಂಗೆ ಐತೆ. ಆ ಪಾಕೆಟಲ್ಲಿ ದುಡ್ಡಿಲ್ಲ. ಆ ಡಸ್ಟ್ಬಿನ್ ಅಲ್ಲ. ಗೈಸ್ ಊಟ ಮಾಡಕ್ಕೆ ಹೋಗ್ತಾ ಇದೀವಿ. ಹೊಟ್ಟೆ ಹತ್ತೈತೆ. ಗೈಸ್ ಬಿಸಿಲು ಮಳೆ ಬತ್ತೈತೆ. ಫ್ಲವರ್ ಶೋ ಮತ್ತು ಆಹಾರ ಮೇಳ ನೋಡಾಯಿತು. ಈಗ ನಮ್ಮ ಅಕ್ಕ ವಿಶಾಲ್ ಮಾರ್ಟ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಬನ್ನಿ ಹೋಗೋಣ, ಎಂಜಾಯ್ ಮಾಡೋಣ. ಗೈಸ್ ಅಲ್ಲಿ ಹಿಂದಗಡೆ ಪ್ಯಾಲೇಸ್ ಕಾಣಿಸ್ತೈತೆ. ಆದರೆ ಈಗ ನೋಡೋಕ್ಕಾಗಲ್ಲ, ನಾವು ವಿಶಾಲ್ ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಆದರೆ ಇದೇ ರೂಟ್ ಅಂತ ನನಗೂ ಗೊತ್ತಿಲ್ಲ. ನೋಡೋಣ, ನಮ್ಮ ಅಕ್ಕರು ಜಗಳ ಆಡ್ತಾರೆ ಗೈಸ್. ಹೆಂಗೆ ಹೋಗ್ಬೇಕು ಅಂತ ಅವ್ರಿಗೆ ಗೊತ್ತಾಯ್ತಲ್ಲ. ವಿಶಾಲ್ ಮಾರ್ಟು ಇದು ಪ್ಯಾಲೇಸ್, ಹಿಂಗೆ ಹೋಗೋದು. ಗೈಸ್ ಹೋಯ್ತಾ ಇದೀವಿ. ಮಳೆ ಬೇರೆ ಬತ್ತು. ಮಳೆ ಬತ್ತು. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ. ಫುಲ್ ಜಡ್ಕ ಕೂತ್ರೆ ಗೈಸ್. ಮಾವಿನಕಾಯಿ, ಹಣ್ಣು, ಅನಾನಸು, ಜೋಳ. ಕುದ್ರೆ ಬಿಟ್ಟವ್ರೆ. ಹಂಗ ಒಂದು ಜಯನ್ಸ್ ಬರ್ಬೇಕಾಯ್ತು. ನೋಡ್ಕೊಂಡು ಗೋಟಿ ಗಿಟಿ ಎಲ್ಲ ನಿಟ್ಟವ್ರೆ ಗೈಸ್. ಕುದ್ರೆ, ಜಡ್ಕ ಕಾಡಿ ಎಲ್ಲ ಅದೇ. ಎಷ್ಟು 2 ಕಿಲೋಮೀಟರ್ ನಡೆಸ್ತೀನಿ. ಎಸ್ ಎರಡು ನಮ್ಮ ಅಕ್ಕನ ಭಾಷೆಲಿ 2 ಕಿಲೋಮೀಟ್ರ್ ನೋಡ್ಕೊಬತ್ತಿದ್ದೀವಿ. 2 ಅಲ್ಲ 2. ಗೈಸ್ ಆಟೋ ಬೇಕು ಅನ್ನೋರು ಕಮೆಂಟ್ ಮಾಡಿ. ಇಲ್ಲಿ ತಂದು ಕೊಡ್ತೀನಿ. ಇಲ್ಲಿ ಬೇಜಾನ್ ಆಟೋಗಳವೆ. ಆನೆ ಬೇಕಂದವರು ಕಮೆಂಟ್ ಮಾಡಿ, ಅಭಿಮನ್ಯುನೇ ತಗೊಂಡ್ಬರ್ತೀವಿ. ಹಾಂ ಅಷ್ಟೇ. ನಮ್ಮ ಅಕ್ಕನ ಹೆಗ್ಲ ಮೇಲೆ ಕೂರ್ಸ್ಕೊ ಎತ್ಕೊಬತ್ತಾ ಇರೋದೆ ಅಭಿಮನ್ಯುನ. ಬಾಯ್ ಬಾಯ್. ಇವತ್ತಂತೂ ಗೈಸ್ ಕಾಲು ನೋವಂತೂ ಕಟ್ಟಿಟ್ಟ ಬುತ್ತಿ. ಗೈಸ್ ಏನು ತಗೊಂಡ್ರು 100 ರೂಪಾಯಿಗೊಂದು, 50 ರೂಪಾಯಿಗೊಂದು, 80 ರೂಪಾಯಿಗೊಂದು. ಆದರೆ ಹೆಂಗಿರ್ತಾವ ಗೊತ್ತಿಲ್ಲ. ನಾನು ಇನ್ಮೇಲೆ ಮೈಸೂರು ಗೊತ್ತಿರೋರ ಜೊತೆ ಮಾತ್ರ ಬರ್ತೀನಿ, ದಂಡ್ಪಿನ ಜೊತೆ ಬರೋದಿಲ್ಲ. ಎಲ್ಲರಿಗೂ ಯಾವ ರೋಡು ಗೊತ್ತಿಲ್ಲ. ಅದಕ್ಕೆ ಗೂಗಲ್ ಮ್ಯಾಪ್ ಹಾಕೋ ಹೋಗ್ತಿದ್ದೀವಿ. ಅಲ್ಲಿಂದನೂ ನಡ್ಕೊ ಬಂದಿದ್ದೀವಿ. ಯಾವ ಕಡೆಗೆ ಹೋಗೋದು ಅಂತ ಗೊತ್ತೈತಿಲ್ಲ. ಯಾವ ವಿಶಾಲ್ ಮಾರ್ಟ್ ಅಂತನೂ ಗೊತ್ತಿಲ್ಲ. ನೋಡೋಣ ಅಲ್ಲಿ ಹೋದ್ಮೇಲೆ. ನಾನು ನೋಡಿದ್ದೀನಿ ವಿಶಾಲ್ ಮಾರ್ಟ್. ಗೈಸ್ ಕಾಲೆಲ್ಲ ನಾವು ಬಂದ್ಬಿಟ್ಟು ಕೂತ್ಕೊಂಡಿನಿ. ಇವು ಮಾಡ್ರ ಕೆಲಸ ಗೈಸ್. ಬನ್ನಿ ಫ್ರೆಂಡ್ಸ್ ಹೋಗೋಣ. ಗೈಸ್ ಎಲ್ಲಿ ನೋಡಿದ್ರು ಕಾರು. ಯಾವ್ಯಾವ ಬ್ರ್ಯಾಂಡೆಡ್ ಕಾರುಗಳು. ಬಾಟಾ. ಯಾವ ಕಾರ್ ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವೇ ಹೋಗಿ ನೀವೇ ನೋಡ್ಬಿಟ್ಟು ತಗೊಳ್ಳಿ. ನಿನ್ನ ಮದುವೆಗೆ ಸುಜ್ಜಿಯಕ್ಕ ಇಲ್ಲೇ ಡ್ರೆಸ್ ಕಲೆಕ್ಷನ್ಸು. ಗೈಸ್ ಕರೆಕ್ಟಾಗಿ ಕೇಳ್ಕೊಂಬರ್ದೇನೆ ಗೂಗಲ್ ಮ್ಯಾಪ್ ಜೊತೆ ಬಂದ್ಬಿಟ್ಟು 10 ನಿಮಿಷ ಇರೋ ದಾರಿನ ಅರ್ಧ ಗಂಟೆ ಮಾಡ್ಕೊಂಡು. ಗೈಸ್ ಈ ರೋಡಿಂದ ಬಂದಿದ್ರೆ ಹತ್ರ ಆಗೋದು. ಬಳಸ್ಕೊಬಂದ ಗೈಸ್ ಮಾಡಕ್ ಕೆಲ್ಸ ಇಲ್ಲ ನಮ್ಗೆ. ಬಳಸ್ಕೊಬಂದು ಕಾಲೆಲ್ಲ ನೋಡ್ಕೊಂಡು ಬೀಲಾಗ್ ನೋಡಕ್ಕಿಂತ ಮುಂಚೆ ಮೈಸೂರು ಸವಾಸಕ್ಕೆ ಬರಲ್ಲ ನಾನು. ತಲೆ ಕೆಟ್ಟೋಗದ. ಹಿಂಗ ಬಂದಿದ್ ನಾವು. ಜ್ಯೂಸ್ ವಿಶಾಲ್ ಮಾಡ್ಕೋದು. ವಿಡಿಯೋನೂ ಮಾಡಿಲ್ಲ ಗೈಸ್, ಮರ್ತೇ ಹೋಯ್ತು.
ಗೈಸ್ ಅದು ಚಾಮುಂಡಿ ಬೆಟ್ಟ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಐತಲ್ಲ ಅದು. ಇಲ್ಲೆಲ್ಲ ಇಲ್ಲ. ನಮ್ಮ ಪದ್ದುನು ನಾನು ಯಾರು ಬೇಗ ಸೋಡಾ ಕುಡಿತಾರೆ ಅಂತ ಸ್ಟಾರ್ಟ್ ಮಾಡಿದ್ರೆ ನಾನು ಐಸ್ ಹಾಕೊಂಡು ಬರೋಷ್ಟರಲ್ಲಿ ಆಲೆ ಕುಡ್ದೆ ಬಿಟ್ಟು ಒಂದು ಲೋಟ ಫುಲ್ಲ ಸಾಕ್ಸ್ ತಗೋತಾವ್ರೆ ಚೌಕಾಸಿ ಮಾಡ್ಕೊಂಡು. 100ಗೆ 3 ಪೇರ್ಸ್ ಅಂತೆ, ಒಂದು ಜೋಡಿಗೆ 35 ಅಂತೆ. ಗೈಸ್ ಲೈಟಿಂಗ್ಸ್ ಹಾಕಿದ್ರೆ ಮಾತ್ರ ಮಸ್ತಾಗಿ ಕಾಣಿಸುತ್ತೆ. ನವಿಲು ನೋಡಿ ಸೂಪರಾಗಿ ಕಾಣಿಸ್ತೈತೆ. ಗೈಸ್ ಮಳೆ ಬರ್ತಾ ಇದೆ ಪಾಂಡವಪುರದ ಹತ್ರ. ಇನ್ನು ಹಿಂದೆ ಬರ್ತಿತ್ತು, ಇಲ್ಲಿ ಸ್ಲೋ ಮಾಡ್ತಾವ್ರೆ, ಯಾರೋ ಹತ್ತುತ್ತಾ ಇದ್ದಾರೆ ಅಂತ ನೋಡಿ. ಗೈಸ್ ಕಾಮನಬಿಲ್ ನೋಡಿ ಎಷ್ಟು ಚಂದ ಆಯ್ತದೆ. ಅಪರೂಪಕ್ಕೆ ನೋಡ್ರದು ಎರಡು ಸೂಪರ್ ಆಗೈತೆ ನೋಡಿ ಗೈಸ್. ಸುಮಾರು ವರ್ಷಗಳೇ ಆಗೋಯ್ತಾನೆ ಈ ಥರ ನೋಡಿ. ಎಷ್ಟು ಚೆನ್ನಾಗೈತೆ. ನಾವು ಬಸ್ಸಲ್ಲಿ ಮುಂದಕ್ಕೆ ಹೋದಂಗೆ ಅದು ನಮ್ಮ ಜೊತೆನೇ ಬರ್ತೈತೇನೋ ಅಂತ ಫೀಲು. ಸಕ್ಕತ್ತಾಗೈತೆ. ನೇಚರ್ ಗೈಸ್ ಎಲ್ಲ ಹೆಂಗೆ ಕಲರ್ ಮಾಡಿರ್ಬೋದು ನೋಡಿ. ಕಾಮನಬಿಲ್ಲ ಪಾಂಡವಪುರನ ಬಿಟ್ಟು ಬರುವಾಗ ಇದೊಂದು ಸ್ಟ್ಯಾಚು ನೋಡಿದೆ ಒಂದು ಊರ ಹತ್ರ. ಎಷ್ಟು ಚೆನ್ನಾಗಿದೆ ನೋಡಿ. ಹನುಮಂತ ಮತ್ತು ರಾಮ, ಸುತ್ತಮುತ್ತ ದೇವರುಗಳು ಎಲ್ಲನೂ ಮುಗಿಸ್ಕೊಂಡು ಬರೋಷ್ಟರಲ್ಲಿ 5 ಗಂಟೆ ಆಗಿತ್ತು. ಅಷ್ಟರಲ್ಲಿ ಏನೋ ಒಂದು ಪಾರ್ಸಲ್ ಬಂದಿತ್ತು ಅಂತ ನನ್ನ ಫ್ರೆಂಡ್ ಹೆಂಗೆ ಓಪನ್ ಮಾಡ್ತಾಳೆ ನೋಡಿ ಗೈಸ್. ಎಷ್ಟು ಚಂದ ಓಪನ್ ಮಾಡ್ತಾಳೆ ಬಾಚಣಿಗೆಯಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದೇ ಈ ವಿಡಿಯೋ ನೋಡಬೇಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ತೋರಿಸಿ, ನಿಮ್ಮ ಫ್ಯಾಮಿಲಿಗೂ ತೋರಿಸಿ, ಸಬ್ಸ್ಕ್ರೈಬ್ ಮಾಡಿಸಿ ಗಾಯ್ಸ್. ಬಾಯ್ ಬಾಯ್ ಎಲ್ರಿಗೂ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.